ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಸರಿ ಶಿವಾನಿ, ಅವರು ದೊಡ್ಡಾಕೆ, ಅದರಲ್ಲೂ ನಮ್ಮ ಮನೆಗೆ ಚಿಕ್ಕಮ್ಮ. ಅವ್ರ ಮಾತುಗಳನ್ನು ತಲೆಗೆ ಹಾಕ್ಕೊಳ್ಬೇಡ ಶಿವಾನಿ. ನೀನು ಹೋಗಿ ಜಾಹ್ನವಿಯನ್ನು ಕೆಳಗೆ ಕರ್ಕೊಂಡು ಬಾ ಅಂದನು ಆರ್ಯನ್. ಸರಿ ಅಣ್ಣ ಅಂತ ಹೇಳಿ ಶಿವಾನಿ ಜಾಹ್ನವಿ ರೂಮ್ಗೆ ಹೋದ್ಲು. ಆರ್ಯನ್ ಶರ್ಮಿಳಾ ರೂಮ್ಗೆ ಹೋದ. ಶರ್ಮಿಳಾ ಆರ್ಯನ್ಗಾಗಿ ಕಾಯ್ತಾ ಕೂತಿದ್ಲು. ಚಿಕ್ಕಮ್ಮ, ಊಟಕ್ಕೆ ಬರದೆ ರೂಮ್ನಲ್ಲಿ ಇದ್ದೀರಲ್ಲ, ಯಾಕಮ್ಮ, ಬನ್ನಿ ಅಂತ ಕರೆದ. ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದ ನಿಮಗೆ ತಾಯಿ ಇಲ್ಲದ ಕೊರತೆ ತಿಳಿಯದಂತೆ ಸಾಕಿದ್ದೀನಾ ಇಲ್ವಾ ಆರ್ಯನ್ ಅಂತ ಕೇಳಿದ್ಲು. ನೀವು ಹೇಗೆ ಸಾಕಿದ್ದೀರಾ ಅಂತ ನನಗೆ ಗೊತ್ತು ತಾನೆ ಚಿಕ್ಕಮ್ಮ. ಈಗ ಅದೆಲ್ಲ ಯಾಕೆ ಅಂದ ಆರ್ಯ. ಈ ದಿನ ನಿನ್ನ ಹೆಂಡತಿ ನಿನ್ನ ತಂಗಿ ಮಾಡಿದ ಕೆಲಸಕ್ಕೆ ನನಗೆ ಎಷ್ಟು ಬೇಸರ ಆಗಿದೆ ಗೊತ್ತಾ ಆರ್ಯ. ಮನೆಯಲ್ಲಿ ದೊಡ್ಡವಳನ್ನು ಯಾವುದೋ ಕೆಲಸವಾದರೂ ನನಗೆ ಹೇಳಿ ಮಾಡಬೇಕು ಅಂತ ತಿಳಿಯದ. ಅದೇ ನಿಮ್ಮ ತಾಯಿ ಇದ್ದಿದ್ರೆ ಹಾಗೆ ಮಾಡ್ತಿದ್ರಾ ಹೇಳು ಆರ್ಯನ್. ಹೇಳಿ ತಾನೇ ಮಾಡ್ತಿದ್ರು ಅಂದ್ಲು. ಚಿಕ್ಕಮ್ಮ, ಅವರು ಏನೋ ತಿಳಿಯದೆ ಮಾಡಿದ್ದಾರೆ, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಬಿಡಿ, ಈ ಸಲ ಕ್ಷಮಿಸಿ. ಏನು ಆರ್ಯನ್, ಈ ಮನೆಯಲ್ಲಿ ನೀನೊಬ್ಬನೇ ನಮಗೆ ಮರ್ಯಾದೆ ಕೊಡೋದು. ಇದಕ್ಕಿಂತ ಮುಂಚೆ ನಿನ್ನ ತಂಗಿ ನನ್ನ ಮಾತು ಮೀರ್ತಾ ಇರಲಿಲ್ಲ. ನಿನ್ನ ಹೆಂಡತಿ ಅಂತ ಬಂದ್ಲು ಅಲ್ವಾ, ಅವಳು ಬಂದ ನಂತರ ನನ್ನನ್ನು ಗೌರವಿಸೋದನ್ನೇ ಬಿಟ್ಬಿಟ್ಟಿದ್ದಾಳೆ ಈಗ ಶಿವಾನಿ. ಗೌರವ ಕೊಡದೇ ಇದ್ದರೆ ಹೋಗಲಿ, ಕನಿಷ್ಠ ಬಂದ ನಂತರವಾದರೂ ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದರೆ ಕೂಡ ನಿನಗ್ಯಾಕೆ ಅನ್ನುವಂತೆ ನೋಡಿದರು. ಆದರೆ ಸರಿಯಾಗಿ ಉತ್ತರ ಕೂಡ ಹೇಳಲಿಲ್ಲ ಆರ್ಯನ್. ನಿನಗೆ ಗೊತ್ತು ತಾನೇ ಆರ್ಯನ್, ನಮ್ಮಿಬ್ಬರಿಗಾಗಿಯೇ ತಾನೇ, ನಿಮ್ಮಿಬ್ಬರಿಗಾಗಿಯೇ ತಾನೇ ನಾನು ನನ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ಕೂಡ ಕಳ್ಕೊಂಡು ನಿಮ್ಮನ್ನು ನನ್ನ ಮಕ್ಕಳಾಗಿ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ನಿಮ್ಮ ಕೈಯಿಂದ ಅಮ್ಮ ಅಂತ ಕರೆಸ್ಕೊಳ್ಬೇಕು ಅಂದಿದ್ರು ನೀವು ನಿಮ್ಮ ತಾಯಿಯನ್ನು ಮಾತ್ರ ಕರಿಬೇಕು ಅಂತ ಹೇಳಿ ನಿಮಗೆ ಚಿಕ್ಕಮ್ಮ ಅಂತ ಕರೆಯೋದನ್ನು ರೂಢಿ ಮಾಡಿಸ್ದೆ. ನನ್ನ ಪ್ರಾಣವನ್ನೆಲ್ಲ ನಿಮ್ಮ ಮೇಲೇ ಇಟ್ಕೊಂಡು ಬದುಕ್ತಾ ಇದ್ದೀನಿ ಆರ್ಯ. ಅಂಥದ್ರಲ್ಲಿ ಈ ದಿನ ನನಗೆ ಬೇಸರ ಆಗುವಂತೆ ಮಾಡಿದ್ರಿ ಅಂತ ಕಣ್ಣೀರು ಹಾಕಿದ್ಲು. ಶರ್ಮಿಳಾ ಕಣ್ಣೀರು ಹಾಕೋದನ್ನು ನೋಡಿದ ಆರ್ಯನ್, ಚಿಕ್ಕಮ್ಮ, ನೀವು ಯಾಕೆ ಹೀಗೆ ಬೇಸರ ಪಟ್ಕೊಳ್ತಾ ಇದ್ದೀರಾ, ನನಗೆ ತುಂಬ ಸಂಕಟ ಆಗ್ತಿದೆ ಅಂದ ಆರ್ಯ. ಈ ದಿನ ನನ್ನ ಮನಸ್ಸಿನ ಬೇಸರ ಹೇಳ್ಕೊಳ್ತೀನಿ ಆರ್ಯನ್. ನಿಮ್ಮಿಬ್ಬರಿಗೂ ಒಳ್ಳೆಯ ಸಂಬಂಧ ನೋಡಿ ಎಷ್ಟೋ ವಿಜೃಂಭಣೆಯಿಂದ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ನಮಗೆ ಹೇಳದೆ ಮದುವೆ ಮಾಡ್ಕೊಂಡಿದ್ದೀಯಾ ಅಂದರೆ ನಿನಗೂ ಕೂಡ ನಾವು ಅಂದರೆ ಗೌರವ ಇಲ್ಲ ತಾನೇ ಅಂದ್ಲು. ಚಿಕ್ಕಮ್ಮ, ನಾನು ಯಾವ ಪರಿಸ್ಥಿತಿಯಲ್ಲಿ ಆ ಕೆಲಸ ಮಾಡಿದೆ ಅಂತ ಆವತ್ತೇ ಹೇಳಿದೆ ಅಲ್ವಾ ಅಂದ ಆರ್ಯ. ಅದೇನೋ ನೀನೇ ಆ ಮಾತು ಹೇಳ್ತಿದ್ರೆ ರಿಸೆಪ್ಷನ್ ತರಹ ಇಟ್ಟು ಎಲ್ರಿಗೂ ನಿನ್ನ ಮದುವೆ ಬಗ್ಗೆ ಹೇಳ್ತಿದ್ವು ಅಲ್ವಾ. ಆದರೆ ನಿಮ್ಮ ಡ್ಯಾಡಿ ಬೆಡ್ ಮೇಲಿದ್ದಾಗ ನಾನು ಈ ಮನೆಯ ಸೊಸೆ ಅಂತ ಬಂದರೆ ಮಾತು ಹೇಗಿರುತ್ತೆ ಹೇಳು ಆರ್ಯನ್. ಒಂದು ಕಡೆ ನಿಮ್ಮ ಡ್ಯಾಡಿಗೆ ಹಾಗಾಯಿತು ಅಂತ ಬೇಸರ ಪಡಬೇಕಾ, ಮತ್ತೊಂದು ಕಡೆ ನೀನು ನಮಗೆ ಹೇಳದೆ ಮದುವೆ ಮಾಡ್ಕೊಂಡಿದೀಯ ಅಂತ ಬೇಸರ ಪಡಬೇಕಾ. ನೀನೇ ಹೇಳು ಆರ್ಯನ್. ನಿಮ್ಮ ಡ್ಯಾಡಿ ಮೇಲಕ್ಕೆ ಎದ್ದು ಓಡಾಡಲು ಕಾಣಿಸ್ತಿಲ್ಲ, ಆದರೆ ಒಳಗೊಳಗೆ ತುಂಬ ಬೇಸರ ಪಡ್ತಾಯಿದ್ದಾರೆ ಅಂತ ಆರ್ಯನ್ ಜಾಹ್ನವಿ ಮಾಡಿದ ಕೆಲಸವನ್ನು ಮರೆತಿದ್ದಾಗ ಮತ್ತೆ ನೆನಪಿಸಿದ್ಲು. ಆರ್ಯನ್ಗೆ ಈಗ ಜಾಹ್ನವಿ ಮೇಲೆ ಮತ್ತೆ ಕೋಪ ಬಂತು. ಚಿಕ್ಕಮ್ಮ, ನನ್ನ ಮದುವೆ ವಿಷಯ ನಿಮಗೆ ಹೇಳಿ ನಿನ್ನ ಒಪ್ಪಿಸಿ ಜಾಹ್ನವಿಯನ್ನು ಮನೆಗೆ ಕರ್ಕೊಂಡು ಬರೋಣ ಅಂತ ಅನ್ನೋ ಅಷ್ಟರಲ್ಲಿ ಅವಳೇ ಹೀಗೆ ಮನೆಗೆ ಬಂದುಬಿಟ್ಲು ಅಂದ. ಅವಳು ಬಂದಿದ್ದಕ್ಕೆ ನನಗೆ ಬೇಸರ ಇಲ್ಲ ಆರ್ಯನ್, ನೀನು ಹೇಳ್ತಾ ಇದ್ದರೆ ನಮಗೆ ಸಂತೋಷವಾಗ್ತಿತ್ತು. ಸರಿ, ಈಗ ಮಾತ್ರ ಏನಾಗಿದೆ ಬಿಡು. ಆದರೆ ಶಿವಾನಿಗೆ ಮದುವೆ ಮಾಡಿ ನಮ್ಮ ಆಸೆಯನ್ನು ನೆರವೇರಿಸ್ಕೊಳ್ತೀನಿ. ನೀನೇನಂತೀಯ ಆರ್ಯನ್? ನಿಮ್ಮಿಷ್ಟ ಚಿಕ್ಕಮ್ಮ, ನೀವು ಏನು ಮಾಡಿದರೂ ನಾನು ಬೇಡ ಅಂತ ಅನ್ನಲ್ಲ. ಶಿವಾನಿಗೆ ಏನೋ ಸಂಬಂಧ ಅಂದ್ರಲ್ವಾ, ಅವರು ಮತ್ತೆ ಏನಾದರೂ ಬೇರೆ ಸಂಬಂಧವೇನಾದರೂ ಮಾತನಾಡ್ಕೊಂಡಿದ್ದಾರಾ ಅಂತ ಕೇಳ್ದ. ನಮ್ಮ ಶಿವಾನಿ ಆ ಹುಡುಗನಿಗೆ ತುಂಬ ಚೆನ್ನಾಗಿ ಇಷ್ಟವಾಗಿದ್ದಾಳೆ, ಅದಕ್ಕೆ ಬೇರೆ ಸಂಬಂಧ ಏನು ನೋಡ್ಕೊಂಡಿಲ್ಲ ಆರ್ಯ. ನಾವು ಯಾವಾಗ ಅಂದರೆ ಆಗ ಅವರು ಮದುವೆ ಮಾಡ್ಕೊಳ್ಳಲು ರೆಡಿಯಾಗಿದ್ದಾನೆ. ಹೌದಾ, ಮತ್ತು ಇನ್ಯಾಕೆ ತಡ ಚಿಕ್ಕಮ್ಮ, ನಾಳೆನೇ ಕರೆಸಿ, ನಾನು ಕೂಡ ಮಾತನಾಡಿ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಮುಹೂರ್ತ ಇದೆಯೇನೋ ಅಂತ ನೋಡ್ತೀನಿ ಅಂದ. ಆರ್ಯನ್, ನೀನು ಸರಿ ಅಂತಿದೀಯ, ಆದರೆ ಶಿವಾನಿ ಏನಂತಾಳೋ, ಮೊದಲೇ ಅವಳ ನಡವಳಿಕೆ ಕೇಳಿ ಈ ನಡುವೆ ಬದಲಾವಣೆ ತುಂಬ ಬಂದಿದೆ ಅಂದ್ಲು. ಚಿಕ್ಕಮ್ಮ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ನಾಳೆ ಅವರಿಗೆ ಬರಲು ಹೇಳಿ ಅಂದ ಆರ್ಯ. ಈಗ ನನ್ನ ಮನಸ್ಸಿಗೆ ಹಾಯಾಗಿದೆ ಆರ್ಯ. ನಿಮ್ಮ ಡ್ಯಾಡಿ ಕೂಡ ಈ ವಿಷಯಗಳ ಬಗ್ಗೆ ಯೋಚಿಸ್ತಾ ಅಸಲು ಸರಿಯಾಗಿ ನಿದ್ರಿಸ್ತಿಲ್ಲ. ನಾಳೆ ಬೆಳಗ್ಗೆ ನೀನು ಈ ಮದುವೆಗೆ ಒಪ್ಕೊಂಡಿದ್ದೀಯ ಅಂತ ಹೇಳಿದರೆ ಎಷ್ಟು ಸಂತೋಷ ಪಡ್ತಾರೋ ಏನೋ. ಸರಿ ಚಿಕ್ಕಮ್ಮ,
ಬನ್ನಿ ಹೋಗೋಣ ಅಂತ ಶರ್ಮಿಳಾ ಆರ್ಯನ್ ಕೆಳಗಡೆ ಬಂದರು. ಜಾಹ್ನವಿ ಶಿವಾನಿ ಇಬ್ಬರು ಅವರಿಗಾಗಿ ಕಾಯ್ತಾ ಇದ್ರು. ಆರ್ಯನ್ ಬಂದು ಚಿಕ್ಕಮ್ಮ ಕೂತ್ಕೊಳ್ಳಿ ಅಂದ. ನೀನು ಕೂಡ ಕೂತ್ಕೋ ಆರ್ಯ ಅಂದ್ಲು ಶರ್ಮಿಳಾ. ಆಗ ಜಾಹ್ನವಿ ಶಿವಾನಿ ಕೂಡ ಕೂತ್ಕೊಂಡ್ರು. ಆರ್ಯನ್ ಮುಖ ನೋಡಿದ್ರೇ ತಿಳಿತಾಯಿತು ಕೋಪದಲ್ಲಿದ್ದಾನೆ ಅಂತ. ಶರ್ಮಿಳಾ ಏನು ಹೇಳಿರ್ತಾಳೋ ಅಂತ ಶಿವಾನಿ ಯೋಚಿಸ್ತಾ ಇದ್ಲು. ಶಿವಾನಿ, ನಾಳೆ ನಿನ್ನನ್ನು ಮದುವೆ ಆಗಬೇಕೆಂದು ಮುಂಚೆ ಒಂದು ಬಾರಿ ಒಂದು ಹುಡುಗ ಬಂದು ಹೋಗಿದ್ರಲ್ವಾ, ಅವರು ನಾಳೆ ಬರ್ತಾ ಇದ್ದಾರೆ, ನೀನು ರೆಡಿಯಾಗಿರು, ನಿಮ್ಮ ಮದುವೆಗೆ ಮುಹೂರ್ತ ಇಡಿಸಲು ಬರ್ತಾ ಇದ್ದಾರೆ ಅಂದ. ಅಣ್ಣ, ನನಗೆ ಇಷ್ಟಲ್ಲೇ ಮದುವೆ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಿಲ್ಲ ಅಂದ್ಲು. ನಾನು ಚಿಕ್ಕಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಶಿವಾನಿ, ನನ್ನ ಮಾತು ಯಾವುದನ್ನು ಬೇಡ ಅನ್ಬೇಡ, ನಿನಗೆ ನನ್ನ ಮಾತು ಅಂದರೆ ಗೌರವ ಇಲ್ಲದಿದ್ದರೆ ನಿನ್ನಿಷ್ಟ ಅಂದ ಆರ್ಯ. ಆರ್ಯನವರೇ, ಇದು ಮದುವೆ ವಿಷಯ, ನೀವು ಹೀಗೆ ಅವಳನ್ನು ಬಲವಂತ ಮಾಡಿದರೆ ಹೇಗೆ ಹೇಳಿ, ಅವಳ ಅಭಿಪ್ರಾಯ ಏನು ಅನ್ನೋದು ಕೂಡ ಕೇಳಬೇಕು ತಾನೇ ಅಂತ ಜಾಹ್ನವಿ ಹೇಳಿದ್ಲು. ಇದರಲ್ಲಿ ನಿನ್ನ ಹಸ್ತಕ್ಷೇಪ ಅನಗತ್ಯ ಜಾಹ್ನವಿ, ನೀನು ಸೈಲೆಂಟಾಗಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಅಂದ ಆರ್ಯ. ಆರ್ಯನ್ ಹಾಗೆ ಅಂತಿದ್ದಂತೆ ಜಾಹ್ನವಿ ಮುಖ ಸಣ್ಣದಾಯಿತು. ಅಣ್ಣ, ಅದಕ್ಕೆ ಹೇಳಿದ್ದು ನಿಜವೇ ಅಲ್ವಾ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಂದ್ಲು. ಸರಿ ಶಿವಾನಿ, ನಾನೇನು ನಿನ್ನನ್ನು ಬಲವಂತ ಮಾಡೋದಿಲ್ಲ ಬಿಡು, ನೀನು ನನ್ನ ಮಾತು ಮೀರಲ್ಲ ಅನ್ನುವ ನಂಬಿಕೆಯಿಂದ ಚಿಕ್ಕಮ್ಮನಿಗೆ ನಾನು ಮಾತು ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಬೇಕೆಂದು ಚಿಕ್ಕಮ್ಮನನ್ನು ಕೇಳ್ತೀನಿ ಬಿಡು. ನೀನು ಕೂಡ ಜಾಹ್ನವಿ ಥರನೇ ನನ್ನ ಮಾತು ಕೇಳಬಾರ್ದು ಅಂತ ಅಂದ್ಕೊಂಡ ನಂತರ ಇನ್ನೂ ನಿಮ್ಮ ವಿಷಯದಲ್ಲಿ ನಾನು ಯಾಕೆ ಇನ್ವಾಲ್ವ್ ಆಗಲಿ. ಶಿವಾನಿ, ನಿನಗೆ ನಿಮ್ಮ ಅತ್ತಿಗೆಗೆ ಯಾವುದು ಇಷ್ಟವೋ ಅದನ್ನೇ ಮಾಡ್ಕೊಳ್ಳಿ ಅಂದ. ಆರ್ಯನ್ ಹಾಗೆ ಅಂತಿದ್ರೆ ಶಿವಾನಿಗೆ ಬೇಸರ ಆಗಿ, ಅಣ್ಣ, ನಿನ್ನ ಮಾತಿಗೆ ಯಾವತ್ತಾದರೂ ಎದುರು ಹೇಳಿದ್ದೀನಾ, ಈಗೇನಂತೆ, ನಾನು ನೀವು ನೋಡಿದ ಸಂಬಂಧವನ್ನು ಮಾಡ್ಕೊಳ್ಬೇಕು ಅಷ್ಟೇ ತಾನೇ, ಸರಿ ಬಿಡಿ ಅಣ್ಣ, ನೀನು ಹೇಳ್ದಂತೆಯೇ ರೆಡಿ ಆಗ್ತೀನಿ, ನೀವು ಅವರಿಗೆ ಕ್ಷಮೆಯನ್ನೇನು ಕೇಳೋದು ಬೇಡ ಬಿಡಿ ಅಂದು. ನೋಡ್ದ ಆರ್ಯನ್, ಶಿವಾನಿಯಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಅಂತ. ಚಿಕ್ಕಮ್ಮ ಅಂತ ಕರೀತಿದ್ದವಳು ಈಗ ಅವಳು ಅಂತಿದ್ದಾಳೆ, ಅದೆಲ್ಲ ಯಾರಿಂದ ಅಂದ್ಕೊತೀಯ, ಹೊಸದಾಗಿ ಈ ಮನೆಗೆ ಬಂದ ನಿನ್ನ ಹೆಂಡತಿಯಿಂದಾನೆ ಅಲ್ವಾ ಅಂದ್ಲು. ಇದೆಲ್ಲ ನಿನಗೆ ತಿಳಿಬೇಕು, ಆದರೆ ನನಗೆ ಹೇಗೆ ತಿಳಿಯುತ್ತದೆ, ಏನು ಜಾಹ್ನವಿ, ಇದೆಲ್ಲ ಚಿಕ್ಕಮ್ಮ ಹೇಳ್ತಿರೋದು ನಿಜವೇನಾ ಅಂದನು ಆರ್ಯನ್. ನಿಮಗೆ ನಿಮ್ಮ ಚಿಕ್ಕಮ್ಮ ಹೇಳಿದ್ದೆ ವೇದದ ತರಹ ಅಂದ್ಕೊಂಡ್ರೆ ನಾವು ಏನೇ ಹೇಳಿದರೂ ನಮಗೆ ಅಂದರೆ ನಿಮಗೆ ಕಂಠ ಶೋಷಣೆ ತಪ್ಪಿದರೆ ಬೇರೇನೂ ಲಾಭ ಇಲ್ಲ, ಅದು ಸಾಲದೆ ನಿಮ್ಮ ಕಿವಿಗಳಿಗೆ ತಲುಪೋದು ಇಲ್ಲ. ಹಾಗಿರುವಾಗ ನಾವು ನಿಜ ಹೇಳಿದರೂ ನಿಮಗೆ ಸುಳ್ಳಿನ ತರಹನೇ ಇರುತ್ತೆ ಬಿಡಿ ಅಂದ್ಲು ಜಾಹ್ನವಿ. ಇಲ್ಲಿ ನೋಡಿದ್ಯಾ ಶಿವಾನಿಲಿ ಈ ತರಹದ ಬದಲಾವಣೆ ಬಂದಿರೋದು ನೀನು ಬಂದ ಮೇಲೆ ತಾನೇ, ಅದಕ್ಕೆ ಕೇಳ್ತಾ ಇರೋದು, ನೀನೇನು ಮಾಡ್ತಿದ್ದೀಯಾ ಅಂತ ಹೇಳ್ತಿಲ್ಲ ತಾನೇ ಜಾಹ್ನವಿ. ಅಣ್ಣ, ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡಿ, ಈ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ತಾನೇ, ಇನ್ನೇನು ಪ್ರಾಬ್ಲಮ್ ನಿಮಗೆ ಅಂತ ಶರ್ಮಿಳಾ ಕಡೆ ಕೋಪದಿಂದ ನೋಡ್ತಾ ಶಿವಾನಿ ಮೇಲಕ್ಕೆ ಹೋದ್ಲು. ಹೋಗೆ, ನೀನು ಎಷ್ಟೇ ಕೋಪದಿಂದ ನೋಡಿದರೂ ನನ್ನನ್ನೇನು ಮಾಡೋಕ್ಕೆ ಆಗಲ್ಲ, ಈ ಮಕ್ಕಳು ದೊಡ್ಡವರಾದ ಮೇಲೆ ಹೇಗೆ ಬದಲಾಗ್ತಾರೋ ತಿಳಿಯೋದೇ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮೇಲಿದ್ದ ಪ್ರೀತಿ ದೊಡ್ಡವರಾದ ಮೇಲೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾರಾ ಇಲ್ವಾ, ಇಲ್ಲ ಅಂದರೆ ನಮಗೆ ಹೇಳೋಕ್ಕೆ ನೀನ್ಯಾರು ಅಂತಾರ ಅನ್ನೋ ಅನುಮಾನ ಬಂತು. ಅದಕ್ಕೆ ಆರ್ಯನ್ಗೆ ನನ್ನ ಮೇಲೆ ಇರೋ ಗೌರವ ಮರ್ಯಾದೆ ಹೋಗದೇ ಇರಬೇಕು ಅಂದರೆ ಏನಾದರೂ ಮಾಡಬೇಕು ಅಂತ ಯೋಚಿಸಿ ಒಂದಿನ ಆರ್ಯನ್ ಮುಂದೆನೇ ಡಾಕ್ಟರ್ ಹತ್ರ, ನನಗೆ 2 ಮಕ್ಕಳಿದ್ದಾರೆ ತಾನೇ ಡಾಕ್ಟರ್, ಇನ್ನು ನನಗೆ ಮಕ್ಕಳು ಯಾಕೆ, ಅಬಾರ್ಷನ್ ಮಾಡಿಬಿಡಿ ಅಂತ ಡಾಕ್ಟರ್ ಹತ್ರ ಅನ್ನೋದನ್ನು ಆರ್ಯನ್ ಕೇಳಿಸ್ಕೊಳ್ಳೋ ಹಾಗೆ ಮಾಡ್ದು ಅಂತ ಅಂದ್ಕೊಂಡ್ಳು. ಅದೇ ನಮ್ಮ ಶರ್ಮಿಳಾ ಅವರು ನಿನ್ನ ಮಕ್ಕಳಿಗೆ ಆಗ್ತಾರೆ, ನಿನಗಂತ ಸ್ವಂತ ಮಕ್ಕಳು ಇರಬೇಕು ತಾನೇ ಅಂತ ಡಾಕ್ಟರ್ ಹೇಳೋ ತರಹ ಮಾಡಿದ್ದೆ. ಇವಾಗ ಅವರು ನನ್ನ ಸ್ವಂತ ಮಕ್ಕಳಲ್ಲ ಅಂತ ಯಾರಂದರೂ ಡಾಕ್ಟರ್, ನಾನು ಹೆರದೇ ಇದ್ದರೂ ಕಣ್ಣಲ್ಲಿ ಇಟ್ಕೊಂಡು ಸಾಕಿದ್ದೀನಿ, ನನಗೆ ಅವರೇ ಪ್ರಾಣ, ಅವರೇ ನನ್ನ ಪ್ರಪಂಚ ಅಂತ ಅನ್ನೋದನ್ನು ಆರ್ಯ ಕೂಡ ಕೇಳಿಸ್ಕೊಂಡ. ಆಗಿಂದ ಆರ್ಯನ್ಗೆ ನಾನಂದರೆ, ನನ್ನ ಮಾತಂದರೆ ಅಷ್ಟೊಂದು ಗೌರವ. ಇವಾಗ ನೀನು ಎಷ್ಟು ನಾಟಕ ಆಡಿದರೂ ಖಂಡಿತ ಈ ಮದುವೆ ಮಾಡಿಸ್ತೀನಿ ಅಂತ ಶಿವಾನಿ ಹೋಗೋ ತನಕ ನೋಡ್ತಾ ಇದ್ಲು ಶರ್ಮಿಳಾ. ಚಿಕ್ಕಮ್ಮ, ನೀವು ಫೋನ್ ಮಾಡಿ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿ ಅಂದ ಆರ್ಯನ್. ಸರಿ ಆರ್ಯನ್, ನಾನು ವಿಷಯ ತಿಳಿಸ್ತೀನಿ, ನೀನು ಇನ್ನೊಮ್ಮೆ ಜಾಹ್ನವಿ ಮತ್ತು ಶಿವಾನಿನ ಕೇಳು. ಇನ್ನು ಕೇಳೋದೇನೂ ಇಲ್ಲ ಚಿಕ್ಕಮ್ಮ, ಶಿವಾನಿ ಮದುವೆ ಆಗ್ತೀನಿ ಅಂತ ಹೇಳಿದಾಳೆ ತಾನೇ, ಆಗ್ತಾಳೆ ಬಿಡಿ ಅಂದ ಆರ್ಯನ್.
ಸರಿ ಆರ್ಯನ್ ಅಂತ ಶರ್ಮಿಳಾ ಹೋದ್ಲು. ಆರ್ಯನ್ ಅಲ್ಲೇ ಕೂತು ನನ್ನ ಮೇಲೆ ನಿನಗೆ ಕೋಪ ಬರಬಹುದು ಶಿವಾನಿ, ಆದರೆ ಚಿಕ್ಕಮ್ಮ ನಮಗೋಸ್ಕರ ತನ್ನ ತಾಯ್ತನವನ್ನೇ ದೂರ ಮಾಡಿಕೊಂಡ್ಳು. ನಿನಗೆ ಒಂದ್ಸಲ ಜ್ವರ ಬಂದು ಹುಷಾರಿಲ್ಲದೆ ಇದ್ದಾಗ 2 ದಿನ ರಾತ್ರಿ ಹಗಲು ಇಡೀ ನಿದ್ದೆ ಇಲ್ಲದೇ ಸೇವೆ ಮಾಡಿದ್ಲು. ದೇವರ ಮುಂದೆ ನಿಂತು ನಿನಗೆ ಬಂದ ಜ್ವರ ತನಗೆ ಬರಲಿ ಅಂತ ಕೇಳ್ಕೊಳ್ಳೋದನ್ನು ನಾನು ಕೂಡ ಕೇಳಿದ್ದೀನಿ ಶಿವಾನಿ. ಆಮೇಲೆ ನಿನಗೆ ವಾಸಿಯಾಗಿ ತನಗೆ ಬಂದ 1 ವಾರಗಟ್ಟಲೆ ಕಷ್ಟಪಟ್ಲು. ಹೀಗೆ ಅವಳು ನಮಗೋಸ್ಕರ ತುಂಬ ಮಾಡಿದ್ದಾಳೆ ಶಿವಾನಿ. ಅಂಥವಳು ನಮಗೆ ಒಳ್ಳೆಯದನ್ನೇ ಮಾಡ್ತಾಳೆ ಹೊರತು ಕೆಟ್ಟದ್ದನ್ನಲ್ಲ ಅಂತ ಯೋಚಿಸ್ತಾ ಎದ್ದು ಮೇಲಕ್ಕೆ ಹೋದ ಆರ್ಯ. ಆರ್ಯನ್ ಮೇಲಕ್ಕೆ ಬಂದು ರೂಮ್ ಒಳಗಡೆ ಹೋಗೋದನ್ನು ಜಾಹ್ನವಿ ನೋಡಿ ಆರ್ಯನ್ ರೂಮ್ ಒಳಗೆ ಬಂದಳು. ಜಾಹ್ನವಿ ತನ್ನ ರೂಮ್ಗೆ ಬರೋದನ್ನು ನೋಡಿ, ನೀನು ಇಲ್ಲಿ ಏನು ಮಾಡ್ತಿದೀಯಾ ಅಂತ ಜಾಹ್ನವಿ ಕಡೆ ನೋಡಿ ಕಂಗಾಲಾಗಬೇಡಿ, ನಾನೇನು ನಿಮಗೋಸ್ಕರ ಬಂದಿಲ್ಲ. ಶಿವಾನಿ ವಿಷಯದಲ್ಲಿ ನೀವು ಮಾಡ್ತಾ ಇರೋದು ನನಗೆ ನಿಜ ಇಷ್ಟ ಆಗ್ತಿಲ್ಲ ಅಂದ್ಲು. ಅಣ್ಣನಾಗಿ ನೀವು ಮಾಡ್ತಿರೋದು ಒಳ್ಳೆಯದು ಅಂತ ನಿಮಗೆ ಅನ್ನಿಸಿದರೆ ಸಾಲದು, ಶಿವಾನಿಗೂ ಅದು ಒಳ್ಳೆಯದು ಅಂತ ಅನ್ನಿಸ್ಬೇಕು ತಾನೇ. ಶಿವಾನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಮಗೂ ಗೊತ್ತಿದ್ದು ಕೂಡ ಮತ್ತೆ ಶಿವಾನಿಗೆ ಅವನ ಜೊತೆ ಮದುವೆ ಮಾಡಿಸ್ತೀನಿ ಅನ್ನೋದು ಏನಾದರೂ ಚೆನ್ನಾಗಿದೆಯಾ? ನಿನ್ನ ಹತ್ರ ತನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಶಿವಾನಿ ಹೇಳಿದ್ಲಾ? ಇಲ್ಲ ತಾನೇ. ತನಗೆ ಇವಾಗಲೇ ಮದುವೆ ಮಾಡಿಕೊಳ್ಳೋ ಉದ್ದೇಶ ಇಲ್ಲ ಅಂತ ತಾನೇ ಹೇಳಿದ್ದಾಳೆ. ಅಷ್ಟೇ ಹೊರತು ಅವನ ಜೊತೆ ಈ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಅವಳು ಹೇಳಿಲ್ಲ ತಾನೇ. ಆರ್ಯನವರೇ, ಒಬ್ಬ ಹುಡುಗಿ ಈ ಮದುವೆ ಇಷ್ಟ ಇಲ್ಲ ಅಂತಿದ್ದಾಳೆ ಅಂದರೆ ಅವಳ ಮನಸ್ಸಿನಲ್ಲಿ ಯಾರಾದರೂ ಇರಬೇಕು, ಇಲ್ಲ ಅಂದರೆ ಆ ಹುಡುಗ ಅವಳಿಗೆ ಇಷ್ಟ ಆಗದೆ ಇರಬಹುದು. ಇದರಲ್ಲಿ ಯಾವುದಾದ್ರೂ ಒಂದು ಆಗಿರುತ್ತೆ ಆರ್ಯ. ಶಿವಾನಿ ಮನಸ್ಸಲ್ಲಿ ಯಾರೂ ಇಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಜಾಹ್ನವಿ ಹಾಗೆ ಹೇಳ್ತಿರೋದಕ್ಕೆ ಕೋಪ ಬಂದು, ಶಿವಾನಿ ಹೀಗೆ ಬದಲಾಗೋಕ್ಕೆ ನೀನೇ ಕಾರಣ ಅಂತ ಮಾತು ನಮ್ಮ ಚಿಕ್ಕಮ್ಮ ಹೇಳಿದ್ದು ನಿಜ ಅಂತ ನನಗೆ ಇವಾಗ ಅನ್ನಿಸ್ತಿದೆ ಅಂದ ಆರ್ಯ. ಅವಳು ಏನು ಬದಲಾಗಿದ್ದಾಳೆ ಆರ್ಯನವರೇ? ತನಗೆ ಇಷ್ಟ ಇಲ್ಲದನ್ನು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ, ಅದನ್ನು ಬದಲಾಗೋದು ಅಂತಾರ ಅಂತ ಕೋಪದಿಂದ ಅಂದ್ಲು. ನಾನು ನಿನ್ನ ಕತ್ತಿಗೆ ಇಷ್ಟಪಟ್ಟು ತಾಳಿ ಕಟ್ಟಿದ್ನ? ಇಲ್ಲ ತಾನೇ. ನೀನು ನೋಡಿದ್ರೇ ನನಗೆ ಕೋಪ ಬರ್ತಾಯಿತ್ತು, ಅಂಥದ್ರಲ್ಲಿ ಇವಾಗ ನೀನು ನೋಡದೆ ಇರಲಾರದಷ್ಟು ಪರಿಸ್ಥಿತಿಗೆ ಬಂದಿದ್ದೀನಿ. ಹಾಗೆ ಶಿವಾನಿಗೂ ಇವಾಗ ಇಷ್ಟ ಇಲ್ಲ ಅಂತ ಅನಿಸಿರಬಹುದು, ಮದುವೆ ಆದಮೇಲೆ ಇಷ್ಟ ಆಗಬಹುದೇನೋ ಅಂದ ಆರ್ಯ. ಆರ್ಯನವರೇ, ನಿಮಗೇನಾಗಿದೆ ಹೀಗೆ ಮಾತಾಡ್ತಿದ್ದೀರಾ? ಶಿವಾನಿಗೆ ಇಷ್ಟ ಇಲ್ಲದೆ ಇರೋದು ಏನು ಮಾಡಲ್ಲ ಅನ್ನೋರು ಇವಾಗ ಯಾಕೆ ಇಷ್ಟೊಂದು ಹಟ್ಟಿಂದ ಮಾತಾಡ್ತಿದ್ದೀರಾ ಅಂತ ಕೋಪದಿಂದ ಕೇಳಿದ್ಲು. ಇದೆಲ್ಲ ನಿನ್ನಿಂದಾನೇ ಮಾಡಬೇಕಾಗಿ ಬರ್ತಿದೆ. ನಿನ್ನ ಕತ್ತಿಗೆ ಅವರಿಗೆ ತಿಳಿಯದೆ ತಾಳಿ ಕಟ್ಟಿ ಅವರನ್ನು ಬೇಜಾರು ಮಾಡಿದೆ. ಕನಿಷ್ಠ ಶಿವಾನಿ ಮದುವೆ ಆದರೂ ಅವ್ರ ಇಷ್ಟದಂತೆ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಂದ ಆರ್ಯ. ಅಂದರೆ ನನ್ನ ಕತ್ತಿಗೆ ನೀವು ತಾಳಿ ಕಟ್ಟಿ ತಪ್ಪು ಮಾಡಿದೆ ಅಂತ ಫೀಲ್ ಆಗ್ತಾ ಇದ್ದೀರಾ ಆರ್ಯ ಅವರೇ ಅಂತ ಬೇಜಾರಿನಿಂದ ಅಂದ್ಲು. ನಾನು ಫೀಲ್ ಆಗ್ತಾ ಇದ್ದೀನಿ ಅಂತ ನಿನಗೆ ಹೇಳಿದ್ನ ಜಾಹ್ನವಿ? ಅವರಿಗೆ ತಿಳಿಯದೆ ಮಾಡ್ಕೊಂಡಿದ್ದಕ್ಕೆ ಅವರು ಬೇಜಾರು ಪಡ್ತಿದ್ದಾರೆ ಅಂದೆ ಅಷ್ಟೇ ತಾನೇ. ಅದೇ ನಾನು ನಿಧಾನವಾಗಿ ಒಪ್ಪಿಸಿ ನಿನ್ನ ಕರ್ಕೊಂಡು ಬಂದಿದ್ದರೆ ಇಷ್ಟೊಂದು ಬೇಜಾರು ಪಡ್ತಾ ಇರಲಿಲ್ಲ. ಈ ವಿಷಯ ನಿನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನಿನಗೆ ಅಂತ ನಿಲ್ಲಿಸ್ದ. ಯಾಕೆ ಅಂತ ಹೇಳಿ ಆರ್ಯ ಅವರೇ, ಯಾಕೆ ನಿಲ್ಲಿಸಿದ್ರಿ? ನೀವು ಏನು ಅನ್ನಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನಾನು ಹೇಳಲ್ಲ. ನಿನಗೆ ಅಮ್ಮ ಅಪ್ಪ ಇಲ್ಲ, ಅವರ ಪ್ರೀತಿ ನಿನಗೆ ಏನು ಅರ್ಥ ಆಗುತ್ತೆ ಅಂತ ತಾನೇ ನೀವು ಅಂದ್ಕೊಂಡಿದ್ದು ನಿಜಾನೇ. ಆದರೆ ಆ ಕೊರತೆ ಇಲ್ಲದೆ ಇರೋ ಹಾಗೆ ಎಲ್ಲವೂ ನನ್ನ ಅಣ್ಣನೇ ಆಗಿ ಸಾಗಿದ್ರು. ಅಂಥ ಅಣ್ಣನಿಗೂ ಹೇಳಿದೆ, ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ನಾನು ಆ ಮನೆ ಹೊಸ್ತಲು ದಾಟಿ ಈ ಮನೆ ಹೊಸ್ತಲಿಗೆ ಕಾಲಿಟ್ಟೆ ನೋಡಿ. ಅದೇ ನಿಮಗೆ ದೊಡ್ಡ ತಪ್ಪು ತರಹ ಕಾಣಿಸ್ತಿದೆ. ಆದರೆ ನಾನು ಯಾಕೆ ಹಾಗೆ ಬಂದೆ ಅಂತ ಮಾತ್ರ ಯೋಚನೆ ಮಾಡಲ್ಲ ನೀವು. ಎಷ್ಟು ಹೊತ್ತೋದ್ರೂ ನಿಮ್ಮವರಿಗೆ ಬೇಜಾರಾಗಿದೆ ಅಂತಾನೆ ಅಂತೀರ. ಆದರೆ ನಾನು ಹೀಗೆ ಮಾಡೋಕ್ಕೆ ಎಷ್ಟು ಯೋಚಿಸಿ ಬಂದಿದ್ದೀನಿ ಅಂತ ನನ್ನ ಬಗ್ಗೆ ಒಂದು ಕ್ಷಣನಾದರೂ ನೀವು ಯೋಚಿಸಿದ್ರಾ ಅಂತ ಕೇಳಿದ್ಲು. ಇವಾಗ ನಾನು ನಿನ್ನ ಬಗ್ಗೆ ಯೋಚಿಸಿದ್ದೇನೆ ಈ ಮನೆಯಲ್ಲಿ ಇರೋಕೆ ಬಿಟ್ಟಿದ್ದೇನಾ ಜಾಹ್ನವಿ ಅಂದ ಆರ್ಯನ್. ಏನು ಯೋಚಿಸಿದ್ರಿ ಆರ್ಯನವರೇ? ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ, ಆದರೆ ನಿಮ್ಮ ಮೇಲಿರೋ ಪ್ರೀತಿಯಿಂದ ಬಂದಿದ್ದೀನಿ ಅಂತ ಯಾವತ್ತಾದರೂ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ. ಇವಾಗ ಅದೆಲ್ಲ ಯಾಕೆ ಜಾಹ್ನವಿ? ಶಿವಾನಿ ಮದುವೆಗೆ ಒಪ್ಕೊಂಡಿದ್ದಾಳೆ ತಾನೇ. ನಾಳೆ ಆ ಕೆಲಸಗಳು ಏನಿದೆಯೋ ಹೋಗಿ ನೋಡು. ನಿನಗೆ ಇಷ್ಟ ಇಲ್ಲ ಅಂದರೆ ನಿನ್ನ ರೂಮ್ನಲ್ಲಿ ನೀನು ಕೂತ್ಕೋ. ಅಷ್ಟೇ ಹೊರತು ಶಿವಾನಿ ಮನಸ್ಸನ್ನು ಬದಲಾಯಿಸೋಕ್ಕೆ ನೋಡಿದರೆ
ನಾನು ಖಂಡಿತ ಸುಮ್ಮನೆ ಇರಲ್ಲ ಅಂತ ಕೋಪದಿಂದ ಅಂದ ಆರ್ಯ. ನೀವು ಮಾಡ್ತಿರೋದು ಮಾತ್ರ ನನಗೆ ಖಂಡಿತ ಇಷ್ಟ ಆಗ್ತಿಲ್ಲ ಆರ್ಯ ಅವರೇ. ಎಲ್ಲ ಆದಮೇಲೆ ಎಷ್ಟು ತಲೆ ಬಡ್ಕೊಂಡ್ರು ಆಗಿ ಹೋಗಿರೋದನ್ನು ಬದಲಾಯಿಸೋಕ್ಕೆ ಯಾರಿಂದಲೂ ಆಗಲ್ಲ. ಅದಕ್ಕೆ ಇನ್ನೊಮ್ಮೆ ಯೋಚಿಸಿ ಅಂತ ರಿಕ್ವೆಸ್ಟ್ ಆಗಿ ಕೇಳಿದ್ಲು. ಜಾಹ್ನವಿ, ನನಗೆ ನಿದ್ದೆ ಬರ್ತಿದೆ, ನೀನು ಹೋದರೆ ಮಲಗ್ತೀನಿ ಅಂದ ಆರ್ಯನ್. ಜಾಹ್ನವಿ ಆರ್ಯನ್ ಕಡೆ ನೋಡಿ, ನೀವು ಕೂಡ ಇಷ್ಟೊಂದು ಸ್ವಾರ್ಥವಾಗಿ ಯೋಚಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆರ್ಯ ಅಂದ್ಲು. ಆರ್ಯನ್ ಜಾಹ್ನವಿ ಹತ್ರ ಬಂದು ಸೀರಿಯಸ್ ಆಗಿ ನೋಡ್ತಾ, ನನ್ನ ಸ್ವಾರ್ಥವೇನಮ್ಮ ಇದೆ ಇಲ್ಲಿ ಅಂತ ಕೇಳ್ದ ಆರ್ಯ. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ? ಶಿವಾನಿ ಮದುವೆನ ಆಗ್ತಾಳ ಅಥವಾ ಜಾಹ್ನವಿ ಹೇಗಾದರೂ ಮಾಡಿ ಆರ್ಯನ ಒಪ್ಪಿಸ್ತಾಳ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.